ಟು ಬ್ಲ್ಯಾಂಕ್ ಪೇಜ್ ಇಂಜಿನಿಯರ್. ಇವತ್ತಿನ ವಿಷಯ ಪ್ರೋಸೆಸ್ ಬಿಫೋರ್ ಸ್ಟಾರ್ಟಿಂಗ್ ದ ಕನ್ಸ್ಟ್ರಕ್ಷನ್ ವರ್ಕ್. ಒಂದು ಕನ್ಸ್ಟ್ರಕ್ಷನ್ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವುದೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಆ ಪರ್ಟಿಕ್ಯುಲರ್ ಟೈಪ್ ಆಫ್ ಕನ್ಸ್ಟ್ರಕ್ಷನಿಗೆ ಸೂಟ್ ಆಗುವಂಥ ಸೈಟ್ ಆ್ಯಂಡ್ ಆ ಸೈಟ್ನ ಎಲ್ಲ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡುವಂಥದ್ದು ಬಿಫೋರ್ ಕನ್ಸ್ಟ್ರಕ್ಷನ್ ತುಂಬ ಇಂಪಾರ್ಟೆಂಟ್. ಒನ್ಸ್ ಸೈಟ್ ವೆರಿಫಿಕೇಷನ್ ಆದಮೇಲೆ ಓನ್ ಪರ್ಪಸ್ ಡೂಪ್ಲೆಕ್ಸ್ ಹೌಸ್ ಅಥವಾ ರೆಂಟಲ್ ಪರ್ಪಸ್ ರೆಂಟಲ್ ಹೌಸ್ ಇವೆರಡರಲ್ಲಿ ಯಾವುದನ್ನು ಕಟ್ಟುವಂಥ ಪ್ಲ್ಯಾನ್ಲಿದ್ದೀವಿ ಅದನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕು. ಒನ್ಸ್ ಕನ್ಫರ್ಮೇಷನ್ ಆದಮೇಲೆ ಆ್ಯಸ್ ಪರ್ ದ ಸೈಟ್ ಡೈಮೆನ್ಷನ್ಸ್ ಅವರ್ ರಿಕ್ವೈರ್ಮೆಂಟ್ ಆ್ಯಂಡ್ ಕನ್ಸಿಡರಿಂಗ್ ವಾಸ್ತು ಆರ್ಕಿಟೆಕ್ಟ್ ಅಥವಾ ಸಿವಿಲ್ ಇಂಜಿನಿಯರ್ ಒಂದು ಫ್ಲೋರ್ ಪ್ಲ್ಯಾನ್ನ ರೆಡಿ ಮಾಡ್ಕೊಡ್ತಾರೆ. ಫ್ಲೋರ್ ಪ್ಲ್ಯಾನ್ನ ಚೆಕ್ ಮಾಡಿ ಓಕೆ ಆದ ನಂತರ ಅದಕ್ಕೆ ಲೋಕಲ್ ಅಥಾರಿಟಿಯಿಂದ ಅಪ್ರೂವಲ್ನ ತಗೊಳ್ಬೇಕು. ಅಪ್ರೂವಲ್ ಸಿಕ್ಕ ನಂತರ ಸಾಯಿಲ್ ಟೆಸ್ಟ್ ಮಾಡೋದ್ರ ಮುಖಾಂತರ ಸೈಟ್ನಲ್ಲಿರುವ ಸಾಯಿಲ್ ಸೇಫ್ ಬೇರಿಯಂಗ್ ಕೆಪಾಸಿಟಿ ಆ್ಯಂಡ್ ಯಾವ ಟೈಪ್ ಆಫ್ ಸಾಯಿಲ್ ಇದೆ ಸೈಟಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಆಫ್ ಸಾಯಿಲ್ ಕಂಡೀಷನ್ನು ಸೈಟ್ನಲ್ಲಿ ಲೂಸ್ ಅಥವಾ ಫಿಲ್ಲುಡ್ ಸಾಯಿಲ್ ಇತ್ತು ಅಂದರೆ ನಮ್ಮದು ಫೌಂಡೇಶನ್ ಡೆಪ್ತ್ನ ಜಾಸ್ತಿ ಮಾಡಬೇಕಾಗುತ್ತೆ. ವಿತೌಟ್ ಸಾಯಿಲ್ ಟೆಸ್ಟು ಇನ್ ಕೇಸ್ ಆಫ್ ಲೂಸ್ ಅಥವಾ ಫಿಲ್ಲುಡ್ ಸಾಯಿಲ್ನಲ್ಲಿ ಲೋವರ್ ಡೆಪ್ತಿಗೆ ಫೌಂಡೇಶನ್ ಡಿಸೈನ್ ಮಾಡೋದ್ರಿಂದ ಮುಂದೆ ಫ್ಯೂಚರ್ನಲ್ಲಿ ಬಿಲ್ಡಿಂಗ್ ಸೆಟಲ್ಮೆಂಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಹಾರ್ಡ್ ಸ್ಟ್ರಾಟ ಏನಾದರೂ ಲೋವರ್ ಡೆಪ್ನಲ್ಲೇ ಪ್ರೆಸೆಂಟ್ ಇತ್ತು ಅಂತಂದರೆ ಲೋವರ್ ಡೆಪ್ತಿಗೆ ಫೌಂಡೇಶನ್ ಡಿಸೈನ್ ಮಾಡೋದ್ರ ಮುಖಾಂತರ ಕಾಸ್ಟ್ನ ಕೂಡ ಸೇವಿಂಗ್ ಮಾಡ್ಬೋದು. ಸ್ಟ್ರಕ್ಚರಲ್ ಡಿಸೈನ್ ಕಂಪ್ಲೀಟ್ ಆದ ನಂತರ ಬೀಮ್ಸ್ ಮತ್ತು ಕಾಲಮ್ಸ್ದು ಪೊಸಿಷನ್ ಫೈನಲೈಸೇಷನ್ ಆಗಿರುತ್ತೆ. ಆ್ಯಸ್ ಪರ್ ದ ಆರ್ಕಿಟೆಕ್ಚರಲ್ ಫ್ಲೋರ್ ಪ್ಲ್ಯಾನ್ ಪ್ರಕಾರ ಏನಾದರೂ ಚೇಂಜಸ್ ಇದ್ದರೆ ನಾವು ಈ ಸ್ಟೇಜ್ನಲ್ಲೇ ಚೇಂಜ್ ಮಾಡ್ಕೊಳ್ಬೋದು. ಒನ್ಸ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಆ್ಯಂಡ್ ಆರ್ಕಿಟೆಕ್ಚರಲ್ ಫ್ಲೋರ್ ಪ್ಲ್ಯಾನ್ ಫ್ರೀಸ್ ಆದ ನಂತರ 3D ಎಲಿವೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನಮ್ಮದು ಡ್ರಾಯಿಂಗ್ಸ್ ಆ್ಯಂಡ್ ಡಿಸೈನ್ಸ್ ಫ್ರೀಸ್ ಆದ ನಂತರ ಫೈನಲ್ ಸ್ಟೆಪ್ ಆ್ಯಸ್ ಪರ್ ಅವರ್ ಬಜೆಟ್ ನಾವು ಬಿಲ್ಡಿಂಗ್ಗೆ ಯೂಸ್ ಮಾಡೋವಂಥ ಮಟೀರಿಯಲ್ಗೆ ಸ್ಪೆಸಿಫಿಕೇಷನ್ಸ್ನ ಕೊಡ್ತಾ ಹೋಗಬೇಕು. ಡೋರಿಗೆ ಯಾವ ವುಡ್ ಯೂಸ್ ಮಾಡ್ತೀವಿ, ವಿಂಡೋಸಿಗೆ UPVC ಯೂಸ್ ಮಾಡ್ತೀವ ಅಥವಾ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವ, ಫ್ಲೋರಿಗೆ ಗ್ರಾನೈಟ್ ಹಾಕಿಸ್ತೀವ, ಟೈಲ್ಸ್ ಹಾಕಿಸ್ತೀವ, ಅದನ್ನು ಫೈನಲೈಸೇಷನ್ ಮಾಡಬೇಕಾಗತ್ತೆ. ಮಟೀರಿಯಲ್ ಸ್ಪೆಸಿಫಿಕೇಷನ್ಸ್ ಫೈನಲ್ ಆದಮೇಲೆ ಬೇಸ್ಡ್ ಆನ್ ದ ಡ್ರಾಯಿಂಗ್ ಆ್ಯಂಡ್ ಡಿಸೈನ್ ಪ್ರತಿಯೊಂದು ಮಟೀರಿಯಲ್ದು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಟೋಟಲ್ ಮಟೀರಿಯಲ್ ಕ್ವಾಂಟಿಟಿ ಸಿಕ್ಕ ನಂತರ ಆ್ಯಸ್ ಪರ್ ದ ಮಾರ್ಕೆಟ್ ರೇಟ್ ನಾವು ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಸಿಕ್ಕ ನಂತರ ಲೋಕಲ್ ಕಾಂಟ್ರಾಕ್ಟರ್ಗಳನ್ನು ಕಾಂಟ್ಯಾಕ್ಟ್ ಮಾಡುವ ಮೂಲಕ ಕನ್ಸ್ಟ್ರಕ್ಷನ್ ವರ್ಕನ್ನು ಸ್ಟಾರ್ಟ್ ಮಾಡಿಸ್ಬೋದು. ಈ ರೀತಿಯ ಪ್ರೋಸೆಸ್ ಬಿಫೋರ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ವಿಷಯ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ.